ಆರ್ಎಸ್ಎಸ್ ನೋಂದಣಿಯ ಕುರಿತು ಪೇಜಾವರ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಗಳ ಹೇಳಿಕೆಯನ್ನು ಆಧರಿಸಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮಾಡಿರೋದು, ಆರ್ಎಸ್ಎಸ್ ರಿಜಿಸ್ಟರ್ ಮಾಡಿದ್ರೆ ಆರೋಪಕ್ಕೆ ಅವಕಾಶನೇ ಇರಲ್ಲ, ಆರೋಪಕ್ಕೆ ಯಾವುದೇ ಅವಕಾಶ ಇರಲ್ಲ, ರಿಜಿಸ್ಟರ್ ಮಾಡಿದ್ರೆ ಆಯ್ತಲ್ಲ ಅಂತ ಪೇಜಾವರ ಶ್ರೀಗಳು ಹೇಳಿದ್ರು. ಇದು ಧರ್ಮಗುರು ಒಬ್ಬರ ಆಗ್ರಹ, ಅದು ಆಗ್ರಹ ಪೂರ್ವಕ ಸಲಹೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಾನೂನು ಸಂವಿಧಾನದ ಮಾತು ಕೇಳದೆ ಆರ್ಎಸ್ಎಸ್ ಈಗ ಧರ್ಮಗುರುಗಳ ಮಾತನ್ನಾದ್ರೂ ಕೇಳಲಿ, ಗೌರವಿಸಿ ಅವ್ರ ಮಾತನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಧರ್ಮಗುರುಗಳ ಮಾತನ್ನ ಪಾಲಿಸುವ ಮೂಲಕ ಆರ್ಎಸ್ಎಸ್ ನವರು ನೈಜ ಧರ್ಮ ಪಾಲಕರು ಅನ್ನೋದನ್ನ ನಿರೂಪಿಸಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕಾನೂನನ್ನ ಪಾಲಿಸದೆ ತಮ್ಮ ದೇಶಭಕ್ತಿ ನಕಲಿತನದಿಂದ ಕೂಡಿದ್ದು ಅನ್ನಿಸ್ಕೊಂಡಿದೆ. ಧರ್ಮದ ವಿಚಾರದಲ್ಲೂ ಕೂಡ ಪ್ರಾಮಾಣಿಕತೆ ಇಲ್ಲದೆ ಡೋಂಗಿ ಧರ್ಮ ರಕ್ಷಕರಾಗಿದ್ದಾರೆ ಇವರೆಲ್ಲರೂ. ದೇಶಕ್ಕೂ ನಿಷ್ಠರಲ್ಲ, ಧರ್ಮಕ್ಕೂ ನಿಷ್ಠರಲ್ಲ ಅನ್ನುವಂಥ ಕಳಂಕ ಇದೆ. ಈ ಕಳಂಕದಿಂದ ಹೊರಬರೋದಕ್ಕೆ ನೋಂದಣಿ ಒಂದೇ ಪರಿಹಾರ ಅಂತ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರುವಂಥ ಪೋಸ್ಟ್ ಇದು. ಪೇಜಾವರ ಶ್ರೀಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಾಗ ಹೇಳಿದರು, ಅಂದರೆ ಅವರು ಈ ರೀತಿ ಆರ್ಎಸ್ಎಸ್ ವಿಚಾರದಲ್ಲಿ ಏನು ಹೇಳ್ತೀರಿ ಅಂತ ಅವರ ಪ್ರತಿಕ್ರಿಯೆ ಕೇಳಿದಾಗ, ಈಗ ನೋಂದಣಿ ಆಗಬೇಕು ಅಂತ ಹೇಳ್ತಿದ್ದಾರೆ, ಆಗಿಬಿಟ್ರೆ ಆರೋಪಗಳಿಗೆ ಅವಕಾಶ ಇರಲ್ವಲ್ಲ ಅಂತ ಹೇಳಿದರು. ಮಾಡಿದರೆ ಆವಾಗ ನಾಳೆ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಅಷ್ಟೇ ನಾವು ಹೇಳಬೇಕು. ಅಷ್ಟೇ ಮಾಡಿದರೆ ಆವಾಗ ನಾಳೆ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಅಷ್ಟೇ ನಾವು ಹೇಳಬೇಕು. ಅಷ್ಟೇ ಮಾಡಿದರೆ ಆವಾಗ ನಾಳೆ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಅಷ್ಟೇ ನಾವು ಹೇಳಬೇಕು. ಅಷ್ಟೇ ಮಾಡಿದರೆ ಆವಾಗ ಸೊ ಶ್ರೀಗಳ ಈ ಹೇಳಿಕೆ ಈಗ ಕಾಂಗ್ರೆಸ್ನವ್ರಿಗೆ, ಅದರಲ್ಲೂ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಸ್ತ್ರ ಆಗಿದೆ. ನೋಡಿ, ನಿಮ್ಮ ಧರ್ಮಗುರುಗಳು ಹೇಳ್ತಿದ್ದಾರೆ, ಅವ್ರ ಮಾತಿಗಾದರೂ ಬೆಲೆ ಕೊಡಿ, ಆ ಮೂಲಕ ಧರ್ಮ ರಕ್ಷಕರು ಅಂತ ಏನು ಹೇಳ್ಕೊಡ್ತೀರಿ, ಧರ್ಮಕ್ಕಾಗಿ ಹೋರಾಟ ಮಾಡ್ತೀರಿ, ಅದನ್ನು ಇವಾಗ ಪ್ರೂವ್ ಮಾಡ್ಕೊಳ್ಳೋ ಸಮಯ ಬಂದಿದೆ. ನಾವು ಹೇಳಿದ್ರೆ ಕೇಳಲ್ಲ, ಕಾನೂನು ಹೇಳಿದ್ರೆ ಕೇಳಲ್ಲ, ಸಂವಿಧಾನ ಹೇಳಿದ್ರೆ ಕೇಳಲ್ಲ, ಆದರೆ ನಿಮ್ಮದೇ ಧರ್ಮಗುರುಗಳು ಹೇಳ್ತಿದ್ದಾರೆ, ಪೇಜಾವರ ಶ್ರೀಗಳು ಹೇಳ್ತಿದ್ದಾರೆ ನೋಂದಣಿ ಮಾಡ್ಕೊಳ್ಳೋದು ಒಳ್ಳೆಯದು, ಆರ್ಎಸ್ಎಸ್ ನೋಂದಣಿ ಮಾಡ್ಕೊಳ್ಬೇಕು, ಆಗ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂತ ಸ್ವತಃ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳ್ತಿದ್ದಾರೆ. ಈಗಾದರೂ ಅವ್ರ ಮಾತನ್ನು ಕೇಳಿ ಬೆಲೆ ಕೊಟ್ಟು, ನಿಮ್ಮ ಧರ್ಮಗುರುಗಳು ಹೇಳ್ತಾ ಇರೋದ್ರಿಂದ ಆದರೂ ಅವ್ರ ಮಾತಿಗೆ ಗೌರವಿಸಿ ಆರ್ಎಸ್ಎಸ್ ನೋಂದಣಿ ಮಾಡಿಕೊಳ್ಬೇಕು, ಆಗ ಈ ಆರೋಪಗಳಿಂದ ಮುಕ್ತ ಆಗಬಹುದು. ಇನ್ನಾದರೂ ಈ ಆರ್ಎಸ್ಎಸ್ ನೋಂದಣಿ ಮಾಡ್ಕೊಳ್ಳೋದು ಒಂದೇ ದಾರಿ, ಆರೋಪಗಳು ಬರಬಾರ್ದು ಅವ್ರ ಮೇಲೆ ಅಂತಾದರೆ, ಒಂದು ಪರಿಶುದ್ಧತೆ, ಪಾರದರ್ಶಕತೆ, ಅಕೌಂಟಬಿಲಿಟಿ ಇರಬೇಕು ಅಂತಾದರೆ ಆರ್ಎಸ್ಎಸ್ ನೋಂದಣಿ ಮಾಡ್ಕೊಳ್ಳೋದು ಒಂದೇ ದಾರಿ, ಇನ್ಯಾವುದೇ ದಾರಿಗಳಿಲ್ಲ ಅನ್ನೋ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಶ್ರೀಗಳ ಈ ಹೇಳಿಕೆಯನ್ನು ಕೋಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ.